ಇದು ಅಂದ್ರೆ ತಾತ್ಪರ್ಯ ಏನು ಅಂದ್ರೆ ನಮ್ಮಲ್ಲಿ ಕಂಡು ಬೆಣ್ಣೆ ಇದ್ದ ಮೇಲೆ ತುಪ್ಪ ನಾವು ಮಾಡ್ಕೋಬೋದಲ್ಲ. ಹಂಗೆ ಜಗದಗಲವಾಗಿರುವಂಥ ಪರಮಾತ್ಮನೇ ನಮ್ಮ ಅಂಗೈಯ ಮೇಲೆ ಇರುವಾಗ ಅದನ್ನು ಮತ್ತೆ ಬೇಡಿ ಹೋಗೋದ ಅವಶ್ಯಕತೆ ಏನದ? ಅದು ಅಂಬಿಗರ ಚೌಡಯ್ಯನ ಸಿದ್ಧಾಂತ, ಅಂಬಿಗರ ಚೌಡಯ್ಯನ ವಾದ. ಈಗ ಎಲ್ಲ ನದಿಗಳು ತಗೊಂಡು, ಎಲ್ಲ ನದಿಗಳು ತೀರ್ಥ ತಗೊಂಡು ನಾನು ಲಿಂಗಕ್ಕೆ ಅಭಿಷೇಕ ಮಾಡ್ತೀನಿ ಅಂತ ಬೇಡ್ಕೊಂಡ್ರಂತ. ಆಕಿನ ಜೀವಮಾನೇ ಮುಗಿಲಕ್ಕೆ ಬಂತು. ಕೊನೆ ಲಿಂಗೈಕ ಸ್ಥಿತಿಗೆ ಬಂದೊಳಕಿ. ನದಿಗಳ ಸಂಖ್ಯೆ ಮುಗಿಲಿಲ್ಲ. ಇಂಥ ಗುರುಗಳು ಹೋದರು. ಯಾಕಜ್ಜಿ ಭಾಳ ಚಿಂತಿದಾಗ ಕುಂತಿದ್ವಿ? ಏನಿಲ್ಲ ಯಪ್ಪ, ಎಲ್ಲ ನದಿಗಳು ತಂದು ತೀರ್ಥ ಅಭಿಷೇಕ ಮಾಡ್ತೀನಿ ಬೇಡ್ಕೊಂಡಿದ್ದ. ನನ್ನ ಇಚ್ಛೆ ಯಾಕೋ ಜೀವಂತಿದ್ದ ಪುರಸೋದು ನಂದು ಇಚ್ಛೆ ಪೂರ್ತಿ ಆಗಂಗೆ ಕಾಣಲ್ಲ. ನನಗೆ ಈಗ ಸಾವೇ ಸಮೀಪ ಹೊಂಟದ, ನದಿಗಳೇನು ಮುಗಿದಿಲ್ಲ, ಚಿಂತೆ ಆಗ್ಯದ, ಸಂಕಲ್ಪ ಮಾಡದ, ಮುಗಿಲಿಲ್ಲ ಅಂತ ಚಿಂತೆ. ಇವ್ರಂದ್ರೆ ಅಂತ ಅದಕ್ಕೆ ಯಾಕೆ ಅನಿಸ್ತಿ ಅಜ್ಜಿ, ನಡಿ ನನ್ನ ಕಾರಿನಾಗ ಕೂಡು. ಕಾರಿನಾಗ ಕೂಡಿಸ್ಕೊಂಡ್ರು, ಸಮುದ್ರಕ್ಕೆ ಕರ್ಕೊಂಡು ಹೋದ್ರು. ಸಮುದ್ರ ಕರ್ಕೊಂಡೋಗಿ ಅಲ್ಲಿ ಕೂಡಿಸಿದ್ರು, ಜಳಕ ಮಾಡಿಸಿದ್ರು. ಆ ಸಮುದ್ರ ನೀರು ತಂದು ಲಿಂಗಕ್ಕೆ ಅಭಿಷೇಕ ಮಾಡಿಸಿದ್ರು. ಲಿಂಗಕ್ಕೆ ಅಭಿಷೇಕ ಮುಟ್ತು ನೋಡ್ರಿ, ಎಲ್ಲ ನದಿದು ನಿಂದ ಹರಕೆ ತೀರ್ಥ ನೋಡು. ಅದು ಹೆಂಗಪ್ಪ ಅಂದು ಅಜ್ಜಿ, ಎಲ್ಲ ನದಿಗಳು ಎಲ್ಲಿ ಬಂದವ? ಸಮುದ್ರಕ್ಕೆ ಬರ್ತಾವ. ಸಮುದ್ರದ ಅದರಿಂದ ನೀರು ತಂದು ನಿಂಗೆ ಅಭಿಷೇಕ ಮಾಡಿದ್ರೆ ಎಲ್ಲ ನದಿಗಳು ಮುಟ್ಟಲ್ಲೇನು? ಹಾಗೆ ಇಲ್ಲಂದ್ರೆ ಗಂಗಾ ನದಿ ಪೂಜೆ ಮಾಡಿದ್ರೆ ಯಮುನಾ ನದಿಗೆ ಪೂಜೆ ಆಗಲ್ಲ. ಯಮುನಾ ನದಿಗೆ ಮಾಡಿದ್ರೆ ಕೃಷ್ಣ ನದಿಗೆ ಆಗಲ್ಲ. ಕೃಷ್ಣ ನದಿಗೆ ಮಾಡಿದ್ರೆ ಕಾವೇರಿ ನದಿಗೆ ಆಗಲ್ಲ. ಕಾವೇರಿ ನದಿಗೆ ಮಾಡಿದ್ರೆ ಗೋದಾವರಿ ನದಿಗೆ ಆಗಲ್ಲ. ಒಂದು ಮಾಡ್ರೆ ಒಂದಾಗಲ್ಲ. ಹಂಗೆ ನೀವು ಎಲ್ಲ ದೇವ್ರು ಲಿಂಗದಾಗೆ ಬರ್ತಾರೆ. ನೀವು ಹನುಮಂತ ದೇವ್ರಿಗೆ ಮಾಡಿದ್ರೆ ದ್ಯಾಮವ್ಗೆ ಆಗಲ್ಲ. ದ್ಯಾಮವ್ಗೆ ಮಾಡಿದ್ರೆ ಮತ್ತೊಂದಕ್ಕಾಗಲ್ಲ, ಪೋಚವ್ಗಾಗಲ್ಲ. ಹೀಗೆ ಒಂದು ಮಾಡ್ರೆ ಒಂದು ಆಗಲ್ಲ. ಎಲ್ಲ ಬ್ರಹ್ಮಾಂಡನೇ ನಮ್ಮ ಹಂಗೆ ಇಟ್ಕೊಂಡ್ಮೇಲೆ ನಾವು ಎಲ್ಲ ದೇವ್ರಿಗೂ ಪೂಜೆ ಇದರೊಳಗೆ ಆಯಿತು. ನಾವು ಯಾರು ವಿರೋಧಿಗಳಲ್ಲ, ಯಾರು ವಿರೋಧಿಗಳಲ್ಲ. ಅದಕ್ಕೆ ಗುರುಗಳು ಸಿಗ್ನಲ್ ಕೊಟ್ಟಾರ, ಟೈಮ್ ಆಗ್ಯದ ನೋಡ್ರಿ ಅಂತ. ಅದಕ್ಕೆ ಟ್ರೈನ್ ಹೆಂಗೆ ನಿಂದಿರ್ತದೆ ರೀ. ಅದಕ್ಕೆ ಇವತ್ತು ನಮ್ಮ ಪ್ರಭುಲಿಂಗ ಸ್ವಾಮಿಗಳು ಹೊಸ ಹೊಸ ವಿಷಯ ಹೇಳಿದ್ರು, ನಾನು ಕೇಳಿಲ್ಲ. ಅದು ಚೌಡದಾನ ಪೂರ್ವಕ್ಕೆ ಯಾಕೆ ಹೆಸರು ಬಂತು ಅನ್ನೋದು ಭಾಳ ಅರ್ಥ